ಎಫ್ಐಆರ್ ಸ್ಕ್ವಾಶ್ ಆಗ್ಬಿಡ್ತದೆ ಸರ್. ಹಾಗಾಗಿ ಸರ್ ಕೆಲವೊಂದು ಮೈಕ್ರೋ ಫೈನಾನ್ಸ್ ಅಪಾರ್ಟ್ ಫ್ರಮ್ ತೀರ್ಮಾನ ತೆಗೆದುಕೋಬೇಕು ಅಂತ ನಾವು ಹೇಳಿದ್ದೇವೆ ಅಧಿಕಾರಿಗಳಿಗೆ. ಆಮೇಲೆ ಕೆರೆಗೆ ನೀರನ್ನು ತುಂಬಿಸುವಂಥದ್ದು, ಯಾಕೆಂದರೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ 101 ಕೆರೆ ಇದೆ, 56 ಕೆರೆಯಲ್ಲಿ ನೀರಿಲ್ಲ. ಆದರೆ ಕೆರೆ ತುಂಬಿಸ್ತಾ ಇದ್ದಾರೆ. ಬಟ್ ಆ ಕಾರ್ಯ ಇನ್ನೂ ವೇಗ ತಗೋಬೇಕಾಗುತ್ತೆ. ಯಾಕೆಂದರೆ ಕೆರೆಗಳು ತುಂಬಿದರೆ ಮಾತ್ರ ಅಂತರ್ಜಲ ಬರೋದು, ನಂತರ ಬೋರ್ವೆಲ್ಗಳೆಲ್ಲ ಚಾರ್ಜ್ ಆಗೋಂಥದ್ದು. ಇನ್ನು ಈ ಮೈಕ್ರೋ ಫೈನಾನ್ಸಿಂಗ್ ಅಂದ್ಬಿಟ್ಟು ಈ ಲೇವಾದೇವಿ ಅಂತ ಏನು ಹೇಳ್ತೀವಿ, ಇದು ಕೆಲವು ಜನರನ್ನು, ಬಡವರನ್ನು ಅಥವಾ ಮಧ್ಯಮ ವರ್ಗದವ್ರನ್ನ ಸುಲಿಗೆ ಆಗ್ತಾ ಇದೆ. ಅದಕ್ಕೆ ಪೊಲೀಸ್ ಇಲಾಖೆ ಯಾವ ರೀತಿ ಸ್ಪಂದಿಸಬೇಕು, ಅಥವಾ ನಮ್ಮ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವ್ರು ಯಾವ ರೀತಿ ಇದನ್ನು, ಈ ಪಿಡುಗನ್ನು ತಡಿಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ.